ನನಗೆ ಚಲುವರಾಯ ಸ್ವಾಮಿ ನಮ್ಮ ದೊಡ್ಡಪ್ಪನ ಮಗನೇ. ನಾನು 3 ಹೊತ್ತು ನನ್ನ ಚಲುವರಾಯ ಸ್ವಾಮಿ ಕಂಡ್ರೆ ನನಗೆ ಆಗುದಿಲ್ಲ ಈಗ ಮೈ ಶುಗರ್ ಸ್ಕೂಲ್ನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೊಂಟ್ಬಿಟ್ಟಲ್ಲ. ಯಾವ ತರ ಇದು ಗುತ್ತಿಗೆ ಕೊಡ್ತೀನಿ ಸ್ಕೂಲ್ನ. ಈಗ ಅದಕ್ಕೆ ಪುನಃ ಕುಮಾರಸ್ವಾಮಿ ಅವರು ಬಂದ್ಬಿಟ್ಟು ನಾನು 25 ಕೋಟಿ ಕೊಡ್ತೀನಿ ಅಂತಂದ್ರೆ ಆಯ್ತು ಕೊಡ್ಲಿ. ಹಿಂಗೆಲ್ಲದಕ್ಕೂ ವ್ಯಂಗ್ಯ ಮಾತಾಡ್ತಿರ್ತೀವಿ. ನಿಮ್ಮಂತ ಮಂತ್ರಿಯಿಂದ ನಿಮ್ಮಂತ ರಾಜಕಾರಣಿ ಯಾರು ಏನ್ ಕಲಿಬೇಕಾಗಿತ್ತು? ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡೋದಂಗೆ ಅನ್ನೋದನ್ನ ಕಲ್ತಿರೋದು. ಸಿದ್ದರಾಮಯ್ಯನವ್ರ ಸಿದ್ಧಾಂತ ಏನು ಅನ್ನೋದಾದ್ರೂ ಹೇಳ್ತೀರಾ ಹೋಗ್ಲಿ. ಡಾಕ್ಟರ್ ಎಚ್.ಎನ್. ರವೀಂದ್ರ ಮಾಜಿ ಅಧ್ಯಕ್ಷರು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯ ಘಟಕ. ಇವರು ರಾಜಕೀಯದಲ್ಲೂ ತಮ್ಮ ನಾಯಕತ್ವದ ಸಂಘಟನಾ ಶಕ್ತಿಯನ್ನ ತೋರ್ಪಡಿಸಿದವರು. ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಾರಿ ಡಾಕ್ಟರ್ ಎಚ್.ಎನ್. ರವೀಂದ್ರ ಗೌಡ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರು ಕೂಡ ಮಂಡ್ಯ ಲೋಕಸಭಾ ವಿಧಾನಸಭಾ ಚುನಾವಣೆಗಳಲ್ಲಿ ತಮ್ಮ ಸಂಘಟನಾ ಶಕ್ತಿಯಿಂದ ತಮ್ಮ ಪ್ರಭಾವ ಬೀರಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದವರು. ಅಲ್ಲದೆ ಜನರ ಸಮಸ್ಯೆ ಏನೇ ಇರಲಿ ನೊಂದವರ ಪರ ಧ್ವನಿ ಎತ್ತುವ ನಾಯಕರು ಹೌದು ರವೀಂದ್ರ ಗೌಡ್ರು. ಇಂದು ಇವರು ನಮ್ಮ ಪ್ರತಿಧ್ವನಿ ಪಾಡ್ಕಾಸ್ಟ್ ನಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಇವರ ಜರ್ನಿ ಕುರಿತು ತಿಳಿಯೋಣ. ಗೌರ್ಮೆಂಟ್ ಆಫೀಸರ್ ಆಗಿದ್ದು ಲೂಟಿ ಹೊಡೆದು ಇಟ್ಕೊ ಬಂದಿರಬೇಕು. ಸೊ ಇವೆಲ್ಲ ಆಗಿದ್ರೆ ಟಿಕೆಟ್ ಕೊಡ್ತಾರೆ. ಯಾರು ಮಿನಿಸ್ಟರ್ ಆಗಿದ್ದವರು, ಮಂತ್ರಿ ಆದವರು ನಮ್ಮಲ್ಲೇ ನಮ್ಮ ಜಿಲ್ಲೆಯಲ್ಲೇ ಇಲ್ವಾ? ಅಲ್ಪ ಸ್ವಲ್ಪ ಓದ್ಕೊಂಡು ಏನಾದರೂ ಮಾಡಿದ್ರೆ ಅದು ಒಂದು ಸಿದ್ದರಾಮಯ್ಯ, ಇನ್ನೊಂದು ಕುಮಾರಸ್ವಾಮಿ ಅವರು. ರಮೇಶ್ ಕುಮಾರ್ ಸದನದಲ್ಲಾಗ್ಲಿ ಹೊರಗಡೆ ಆಗ್ಲಿ ಮಾತಾಡ್ತಿದ್ದು ಕಾರ್ಪೊರೇಟ್ ಹಾಸ್ಪಿಟಲ್ಗಳಿಗೆ ಬಲಿಯಾಗ್ತೀನಿ ನಾನು. ಅಲ್ಲ, ನಿಮ್ಮ ಪಾರ್ಟಿ ಅವರೇ ತಾನೆ ಅವಾಗ ಎಲ್ಲ ರಮೇಶ್ ಕುಮಾರ್ ಅದ್ಭುತವಾದ ಕಾನೂನು ತರ್ತಿದ್ದಾರೆ. ಹಾಗೆ ಹೀಗೆ ಬರ್ದಿದ್ದು ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ನಡ್ಸ್ಕೊಳ್ಳೋದು ಕಲಿಬೇಕು, ಸ್ವಲ್ಪ ಗೌರವಯುತವಾಗಿ ನಡ್ಕೋಬೇಕು. ಅದೇ ಆಮೇಲೆ ರಾಮುಲುನ ಹಿಡಿಯೋದು ಬಹಳ ಕಷ್ಟ ಆಯ್ತಿತ್ತು ನಮ್ಗೆ. ರಾಮುಲು ಅವಾಗ ಪೀಕ್ ಅಲ್ಲ, ರಾಮುಲು ಜನಾರ್ದನ್ ರೆಡ್ಡಿ ಏನ್ ಪೀಕ್ ಅಲ್ಲಿ ಇದ್ರು. ಸೊ ನೀವು ಅವಾಗ ಡಿಸಿಷನ್ ತಗೊಂಡಿದ್ದು ಒಬ್ಬ ಡಾಕ್ಟರ್ ಆಗಿ ಏನ್ ತಗೊಂಡ್ಬೇಕಿತ್ತು ಕರೆಕ್ಟ್ ಆಗಿ ಮಾಡಿದ್ರಿ. ಈ ರಾಮುಲು ಜನಾರ್ದನ್ ರೆಡ್ಡಿ ಸೇರ್ಕೊಂಡು 56 ಜನ ಮೇಲೆ ಅವ್ರು ಕರ್ಕೊಂಡೋದ್ರೆ ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ ಸ್ಟಾರ್ಟ್ ಆಯ್ತು. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ನಮಸ್ಕಾರ ಶಿವ, ಚೆನ್ನಾಗಿದ್ದೀನಿ. ರಾಜಕಾರಣಿನ ಮೊದಲೆಲ್ಲ ಏನ್ ಮಾಡೋರು, ಯಾಕೆ ರಾಜಕಾರಣಿದು ಹಿಂಗಾಗಿದೆ ಅಂದ್ರೆ, ಮುಂಚೆ ಎಲ್ಲ ಊರಲ್ಲಿ ಮರ್ಯಾದಸ್ಥರಿಗೆ ಟಿಕೆಟ್ ಕೊಡೋರು, ಮಾನಸ್ಥರಿಗೆ ಟಿಕೆಟ್ ಕೊಡೋರು. ಇವನ್ ಸಂಬಂಧ ದೊಡ್ಡದಾಗದೆ, ಹುಡುಗನ್ಗೆ ಒಳ್ಳೆ ಹೆಸರದೆ ಊರಲ್ಲಿ, ಇಂಥ ಹುಡುಗನ್ನ ನಾವು ನಮ್ಮ ಪಾರ್ಟಿನ ಕ್ಯಾಂಡಿಡೇಟ್ ಮಾಡಬೇಕು, ಗೆಲ್ಬೋದು ಅಂತ ಟಿಕೆಟ್ ಕೊಡೋರು. ಈಗ ಟಿಕೆಟ್ ಕೊಡದೇ ಇರೋಕೆ ಅದು ಮಾನದಂಡ. ಈಗ ಕೊಡದೆ ಇರೋದಕ್ಕೆ ಈಗ ಒಬ್ಬ ಮನುಷ್ಯನಿಗೆ ನೀವು ಹೇಳ್ತಾ ಇರೋದು ಕ್ರಿಮಿನಲ್ ಕಂಪ್ಲೇಂಟ್, ಅವನು ಕ್ರಿಮಿನಲ್ ಇರಬೇಕು, ಬ್ಯಾಡ್ ಯಾರಿಗೆ ಕೆಟ್ಟ ಬುದ್ಧಿ ಏನ್ ಹೇಳ್ಬೇಕು, ಇಸ್ಪೀಟ್ ಆಡಿಸ್ಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಬಡ್ಡಿಗೆ ದುಡ್ಡು ಕೊಡಬೇಕು, ಮೀಟರ್ ಬಡ್ಡಿ ದುಡ್ಡು ತಗೋತಿರ್ಬೇಕು, ಅಡಿಗೆ ಇಷ್ಟೊಂದು ಲಂಚ ಹೊಡಿಬೇಕು, ಇಲ್ಲ ಅಂತ ಅನ್ನೋದಾದ್ರೆ ಗೌರ್ಮೆಂಟ್ ಆಫೀಸರ್ ಆಗಿದ್ದು ಲೂಟಿ ಹೊಡೆದು ಇಟ್ಕೊ ಬಂದಿರಬೇಕು. ಸೊ ಇವೆಲ್ಲ ಆಗಿದ್ರೆ ಟಿಕೆಟ್ ಕೊಡ್ತಾರೆ. ಅವನ ಬುದ್ಧಿ ಎಲ್ಲ ಹಂಗೆ ಇರ್ತದೆ. ಇನ್ನು ಕಾನೂನು ಕೇಳಿದ್ರೆ ಕಾನೂನು ಗೊತ್ತಿಲ್ಲ, ಇಲ್ಲ ಕೆಲವ್ರು ಓದಿರ್ತಾರೆ, ಕೆಲವ್ರು ಓದಿಲ್ಲ, ಅರ್ಥ ಆಗಲ್ಲ. IAS ಆಫೀಸರ್ಗೆ ಇದೆಲ್ಲ ಗೊತ್ತಿರುತ್ತೆ. ಆಮೇಲೆ ಸರ್ ಅದು ಮಾಡಕ್ ಬರಲ್ಲ ಸರ್ ಅಂತಾರೆ. ಯಾಕೆ ಮಾಡಕ್ ಬರಲ್ಲ ತಗೊಂಡ್ರಿ ಅಂತ ವಾಪಸ್ಸು ಯಾಕೆ ಮಾಡಕ್ ಬರಲ್ಲ ಅಂತ ಇವ್ನು ಕೇಳೋದೇ ಇಲ್ಲ. ಯಾಕೆ ಮಾಡಕ್, ಯಾರು ಮಿನಿಸ್ಟರ್ ಆಗಿದ್ದವರು, ಮಂತ್ರಿ ಆದವನೇ ಇವ್ ನಮ್ಮಲ್ಲೇ ನಮ್ಮ ಜಿಲ್ಲೆಯಲ್ಲೇ ಇಲ್ವಾ? ಯಾಕೆ ಮಾಡಕ್ಕಾಗಲ್ಲ ಅಂತನದ್ನ ಈಗ ಯಾವುದೋ ಒಂದು ಜೆನ್ಯೂನ್ ಆಗಿರೋ ಕಂಪ್ಲೇಂಟ್ ಇಟ್ಕೊಬರ್ತಾರೆ ಜನ. ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ ಆ ಥರದವ್ರು ಸುಮಾರು ಜನ ಇರ್ತಾರಲ್ವಾ? ಹೌದು. ಅದು ನ್ಯಾಯ ಆಗಿದ್ರೆ, ನ್ಯಾಯ ಆಗಿದ್ದು ಕಾನೂನಿನ ವ್ಯಾಪ್ತಿ ಒಳಗಡೆ ಬಂದಿಲ್ಲ ಅನ್ನೋದಾದ್ರೆ ಮಾಡಕ್ ಬರಲ್ಲ ಅಂತಷ್ಟೇ ಅವ್ನು DC ಹೇಳೋದು. ನಾನೇನ್ ಮಾಡ್ಬೇಕಾಗ ಜನಪ್ರತಿನಿಧಿಯಾಗಿ, ಇದು ನ್ಯಾಯಯುತವಾದ ವಿಚಾರ, ಇದು ಕಾನೂನು ಆಗ್ಬೇಕು. ಹಿಂಗೆ ಇಂಥದ್ದೊಂದು ಕೇಸ್ ಬರ್ಲಾಗಿ ಇಂತಿಂಥ ಜನಕ್ಕೆ ಹಿಂಗೆ ತೊಂದರೆ ಆಗ್ತಿದೆ. ಈಗ ನನ್ನ ಹತ್ರಕ್ಕೆ ಬಂದಿರೋದು ಹಿಂಗೆ ಅನ್ನೋದಾದ್ರೆ ರಾಜ್ಯ ತುಂಬ ಇನ್ನು ಎಷ್ಟು ಜನ ನನ್ನ ಹತ್ರಕ್ಕೆ ಬರದೇ ಇರೋರೆಲ್ಲ ಎಷ್ಟು ಜನ ಇರ್ತಾರೆ. ಇದೊಂದು ಅಮೆಂಡ್ಮೆಂಟ್ ಮಾಡಿದ್ರೆ ಹಿಂಗೆ ಜನಕ್ಕೆ ಹಿಂಗೆ ಒಳ್ಳೇದಾಗುತ್ತೆ. ಈಗ ಈ ಆಕ್ಟ್ಗೆ ಅಮೆಂಡ್ ಮಾಡೋಣ, ಇದೊಂದು ಕ್ಲಾಸ್ ಸೇರ್ಸೋಣ. ಅದಕ್ಕೆ ನೀನಿರೋದು IAS ಆಫೀಸರ್ ಹೇಳದಂಗೆ ಕೇಳಕ್ಕಲ್ಲ. ಹಾಗಾದ್ರೆ ನಿಮ್ ಜೊತೆ ಇಟ್ಕೊಂಡಿರ್ತಿರಲ್ಲ, ಅಂದ್ರೆ ಬ್ಯಾಕಪ್ ತರ ಇಟ್ಕೊಂಡಿರ್ತಾರಲ್ಲ ಪೊಲಿಟಿಷಿಯನ್ಸ್, ಒಂದ್ 10 ಜನ ಇರ್ತಾರೆ. ಅವ್ರು ಎಲ್ಲೋದನ್ನು ಒಂದ್ 2-3 ಕಡೆ ಬಿಟ್ರೆ ಎಲ್ಲ ಕಡೆ ಹೋಗ್ತಾರೆ ಅವ್ರು. ಹೌದು, ಮೋಸ್ಟ್ಲಿ ಬತ್ಲೆ ಮನೆಗೆ ಹೋಗಲ್ಲ, ಬೆಡ್ರೂಮ್ ಹೋಗಲ್ಲ ಅನ್ಸುತ್ತೆ ಅಷ್ಟೇ. ಅದೇನೆ. ಸೊ ಆ ಥರದವ್ರನ್ನ ಸ್ವಲ್ಪ ಏನೋ ತಲೆ ಒಳಗಡೆ ಏನಾದ್ರು ಸ್ವಲ್ಪ ಇಟ್ಕೊಂಡಿರೋರ್ನ, ಒಳ್ಳೆ ಎಜುಕೇಟೆಡ್ ಆ ಥರದವ್ರು ಏನಾದ್ರು ಇಟ್ಕೋಬೋದಲ್ಲ. ಅವ್ರಿಗೆ ಅಲರ್ಜಿ, ಎಜುಕೇಟೆಡ್ ಜನ ಅಂದ್ರೆ ಅಲರ್ಜಿ. ಅವ್ರಿಗೆ ಅಲರ್ಜಿ, ಹೊಟ್ಟೆ ಕಿಚ್ಚು ಎಲ್ಲ ಇರ್ತದೆ. ಇವ್ ಓದ್ಕೊಬಿಟ್ಟವನಲ್ಲ ಅಂತಲೇ ಇರದೆ ಹೊಟ್ಟೆ ಕಿಚ್ಚಿರ್ತದೆ. ಆಮೇಲೆ ಎಜುಕೇಟೆಡ್ ಆಗಿದ್ದು ಒಳ್ಳೆಯವನಾಗಿದ್ರು ಅಂತೂ ಸೇರ್ಸೋದೇ ಇಲ್ಲ. ಯಾಕೆಂದ್ರೆ ನೀನ್ ಈ ಕೆಲಸ ಮಾಡಿದ್ರೆ ಹಾಳಾಗೋಯ್ತೀಯ ಅಂತ ಬೈತೀವಲ್ಲ, ಅವನ ಆ ಕೆಲಸ ಮಾಡಕ್ ಬಿಡಲ್ವಲ್ಲ. ಗಾಲ್ಫ್ ಕ್ಲಬ್ಗೆ ಹೋಗ್ಬಿಟ್ಟು ಇಸ್ಪೀಟ್ ಆಡ್ಕೊಂಡು ಕೂತ್ಕೋಬೇಕಲ್ಲ ಇವನು. ಅದು ಇಂಪಾರ್ಟೆಂಟ್. ಅಲ್ಲಿ ವ್ಯಾಪಾರ ಮಾಡ್ಬೇಕಲ್ಲ. ಈ ವ್ಯಾಪಾರಕ್ಕೆ ಯಾರು ಬರಬಾರ್ದಲ್ಲ.
ಪಾಲ್ದಾರರು ಇರಬಾರ್ದು ಯಾರು ಅದು ಅದನ್ನ ಮಾಡೋಕ್ಕಿಂತಲೇ ಎಕ್ಸ್ಪೀರಿಯನ್ಸ್ ಜನ ಇರ್ತಾರೆ. ಸೊ ಅಂಥವ್ರನ್ನ ಹತ್ರಕ್ಕೆ ಬಿಟ್ಕೊಂಡು ಮಾಡ್ತಿರ್ತಾರೆ. ಅಲ್ಪ ಸ್ವಲ್ಪ ಓದ್ಕೊಂಡು ಏನಾದರೂ ಮಾಡಿದ್ರೆ ಅದು ಒಂದು ಸಿದ್ದರಾಮಯ್ಯ, ಇನ್ನೊಂದು ಕುಮಾರಸ್ವಾಮಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇವರು ಈ ಥರದವರೆಲ್ಲ ಒಂದಷ್ಟು ಇದ್ರು. ಇವನ್ ಇದಕ್ಕೆ ಹೋದ್ರೆ ಸ್ವಲ್ಪ ಯಡಿಯೂರಪ್ಪನವರು, ರಮೇಶ್ ಕುಮಾರ್ ಓದ್ಕೊಂಡವ್ರೆ, ಒಳ್ಳೇದಕ್ಕಲ್ಲ. ಅವ ನಿಮ್ಮ ಪಾರ್ಟಿ ಓದ್ಕೊಂಡಿದ್ದಾರೆ ಅವರು. ಅಲ್ಲ, ನಿಮ್ಮ ಪಾರ್ಟಿಯವರೇ ತಾನೆ ಅವಾಗ? ನನ್ನ ಹಳೆ ಪಾರ್ಟಿಯವರು. ನಿಮ್ಮ ಹಳೆ ಪಾರ್ಟಿಯವರು. ಬೇಸಿಕಲಿ ನೀವು ಹೇಳೋ ಪ್ರಕಾರ ಪೊಲಿಟಿಷಿಯನ್ ಯಾವಾಗ್ಲೂ ಏನ್ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಬುದ್ಧಿ ಇರಬೇಕೇ ಹೊರತು ಯಾವುದೋ ಆಫೀಸರ್ಗಳನ್ನ ಕೇಳ್ಕೊಂಡು ಯಾರೋ ಇನ್ನೊಬ್ಬ ಅವನಿಗೆ ನಾಲೆಡ್ಜ್ ಇಲ್ಲದೆ ಇರೋನ್ನೇ ಕೇಳ್ಕೊಂಡು ಮಾಡಿದ್ರೆ ಯಾವುದೋ ಉಪಯೋಗ ಆಗಲ್ಲ. ಪಬ್ಲಿಕ್ ಯಾವುದೇ ರೀತಿ ಹೊರಕ್ ಮಾಡಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ? ಸಾಧ್ಯನೇ ಇಲ್ಲ. ನಿನಗೆ ವಿಷನ್ ಇರಬೇಕು, ಏನ್ ಮಾಡಬೇಕು ಅಂತ ವಿಷನ್ ಇರಬೇಕು. ನಮ್ಮೂರಲ್ಲಿ ಎಷ್ಟು ಕ್ಲಬ್ ತೆಗಿಸ್ಬೇಕು ಅಂತ ವಿಷನ್ ಇರ್ಬೇಕಾ, ನಮ್ಮೂರಿಗೆ ಲೈಬ್ರರಿ ಮಾಡಬೇಕು ಅನ್ನೋ ವಿಷನ್ ಇರ್ಬೇಕು, ಹಾಸ್ಪಿಟಲ್ ಮಾಡ್ಬೇಕಾ, ಸ್ಕೂಲ್ ಮಾಡ್ಬೇಕಾ ಅನ್ನೋದೊಂದು ವಿಷನ್ ಇರಬೇಕು. ಈಗ ಕನ್ನಡ ಹೋರಾಟಗಾರರು ಯಾರು, ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಯಾರು, ನಮ್ಮ ಪುರುಷೋತ್ತಮ್ ಬಿಳಿಮಲೆ, ಹೌದು, ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡೋಕ್ಕೆ ಅಗೇನೆಸ್ಟ್ ದಟ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಮೀಡಿಯಂ ಶಾಲೆನ ಸರ್ಕಾರಿ ಶಾಲೆಯಲ್ಲಿ ಮಾಡೋ ಆಗಿಲ್ಲ, ನೀವು ಬದುಕದೆ ಹೇಳ್ಕೊಡ್ಬೇಕೀಗ. ಭಾಷೆ ಉಳಿದಿರೋದೇ ಹಳ್ಳಿಗಳಲ್ಲಿ. ಹೌದು, ಕನ್ನಡ ಇದನ್ನ ನೀವು ಕತ್ತಿಸ್ಕಿದ್ರು ಸಾಯಿಸಕ್ಕಾಗಲ್ಲ. ಎಲ್ಲೋ ಈಜಿಪ್ಟಲ್ಲಿ ಈಜಿಪ್ಟಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಕನ್ನಡ ಲಿಪಿ ಸಿಕ್ಕಿದೆ ಅಂತ ಎಲ್ಲ ಹೇಳಿ ಓದ್ಕೊಂಡು ನೀವು ಹೇಳೋ ಮಾತುಗಳನ್ನು ಕೇಳ್ಕೊಂಡೆಲ್ಲ ತಿಳ್ಕೊಂಡಿರೋ ನಾವು. ಇವತ್ತಿನ ಕಾಂಪಿಟೇಷನ್ಗೆ ಇವತ್ತಿಗೆ ಬರ್ಡನ್ ಆಗ್ತಿರೋದು ಗ್ರಾಮೀಣ ಭಾಗದಲ್ಲಿ, ಹಳ್ಳಿಗಳಲ್ಲಿ ಬರ್ಡನ್ ಆಗ್ತಿರೋದೇ ಎಜುಕೇಶನ್. ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನೋದು ಕಾನ್ಸೆಪ್ಟ್ ಬಂದು ಇಂಗ್ಲಿಷ್ ಮೀಡಿಯಮಲ್ಲಿ ಓದದೆ ಹೋದ್ರೆ ಬದುಕಕ್ಕಾಗಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿ ಎಲ್ಲರೂ ಊರಲ್ಲಿ ಸ್ಕೂಲ್ ಇದ್ರೂ ಕೂಡ ಕಾನ್ವೆಂಟ್ಗಳಿಗೆ ಕಳಿಸ್ತಾರೆ. ಆ ಕಾನ್ವೆಂಟಲ್ಲಿ ಒಳ್ಳೆ ಟೀಚರ್ ಇಲ್ಲದೆ ಇದ್ರು ಸರಿ, ಕಾನ್ವೆಂಟಿಗೆ ಕಳಿಸ್ತಾರೆ. ಆ ಫೀಸ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಆಯ್ತಾ? ದುಡ್ದದ್ದೆಲ್ಲ ಅಲ್ಲೇ ಹೋಗುತ್ತೆ. ತಿಂಗಳಿಗೆ 800 ರೂಪಾಯಿ, 1,500, 5,000ವರೆಗೂ ತಗೊಳ್ಳೋಂಥವು ಹಳ್ಳಿಗಳಲ್ಲಿ ಆ ಥರ ಸ್ಕೂಲ್ ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲ್ ಆಗುತ್ತೆ. ಇನ್ನು ಅವ್ರ ಟ್ರಾನ್ಸ್ಪೋರ್ಟೇಷನ್ನು, ಅದ್ರದ್ದು ಏನೋ ಯೂನಿಫಾರ್ಮ್ ಹಾಳು ಮೂಳು ಎಲ್ಲದು ಖರ್ಚಿದ್ದೆ, ಎಲ್ಲ ಪ್ಯಾಕೇಜ್ ಬಂದ್ಬಿಟ್ಟಿದ್ದಾರೆ. ಎಲ್ಲದು ಪ್ಯಾಕೇಜ್ ಬಂದಿದೆ. ಸರ್ಕಾರಿ ಶಾಲೆನಲ್ಲಿ ಮೇಸ್ಟರ್ ಆಗಿರೋ ಮಗ ಕಾನ್ವೆಂಟ್ ಹೋಗ್ತಾ ಇದ್ದಾರೆ ಅದೇ ಊರಲ್ಲಿ. ನಿನ್ನ ಶಾಲೆ ಮೇಲೆ ನಿನ್ನ ಮಗನ ಓದಿಸೋದಕ್ಕೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಕಂಡೋರ್ ಮಕ್ಳು ಹೆಂಗ್ ಓದಿಸ್ತೀರಾ ನೀವು? ಅರ್ಥ ಮಾಡ್ಕೋಬೇಕಲ್ಲ. ನೀವು ಕಡ್ಡಾಯ ಮಾಡ್ಬೋದು ಬೇಕಾದ್ರೆ. ಏನಂತ, ಸರ್ಕಾರಿ ಉದ್ಯೋಗದಲ್ಲಿರೋರು ನಿಮ್ಮ ಮಕ್ಕಳೆಲ್ಲರೂ ಸರ್ಕಾರಿ ಕನ್ನಡ ಮೀಡಿಯಂಗೆ ಹಾಕ್ಬೇಕು, ಸರ್ಕಾರಿ ಸ್ಕೂಲ್ಗೆ ಹಾಕ್ಬೇಕು. ನೀವು ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಗ್ರಾಮ ಪಂಚಾಯತಿಗೆ ಮುಂಚೆ ಅದೊಂದು ಕಾನೂನು ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಗ್ರಾಮ ಪಂಚಾಯತಿ ಮೆಂಬರ್ಗೆ ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ಟಾಯ್ಲೆಟ್ ಕಟ್ಟಿರ್ಬೇಕು ಅವ್ರ ಮನೇಲಿ ಅನ್ನೋದೊಂದು ಇದೆ, ಇದು ಕ್ಲಾಸ್ ಇದೆ. ಅದಾದ್ಮೇಲೆ ಸುಮಾರು ಜನ ಕಟ್ಕೊಬಿಟ್ರು. ಎಲೆಕ್ಷನ್ ನಿಂತ್ಕೊಳ್ಳಕ್ ಟಾಯ್ಲೆಟ್ ಕಟ್ಕೊಟ್ರು, ಇಲ್ಲ ಅಂದ್ರೆ ಒಳ ಕಡೆ ಕೊಯ್ತಾ ಇದ್ರು, ಕಾಲುವೆ ಏರಿ ಮೇಲೆಲ್ಲ ಕೂತಿರೋರು. ಆಮೇಲೆ ಹಂಗೆ ಜಾಸ್ತಿ ಆಯ್ತು, ಅವೇನೇ ಶುರು ಆಯ್ತು. ಸೊ ಸೇಮ್ ಪ್ಯಾಟರ್ನ್ ಅಲ್ಲಿ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು ಅನ್ನೋದಾದ್ರೆ ನಿನ್ನ ಮಗ ಕನ್ನಡ ಶಾಲೆನಲ್ಲಿ ಓದ್ತಾ ಇರಬೇಕು ಅಥವಾ ಓದಬೇಕು. ಅಲ್ಲಿಗೆ ಇಟ್ಸ್ ಅಪ್ಲಿಕಬಲ್ ಟು ಯುವರ್ MP, ಯುವರ್ MLA, ಹೂಎವರ್ ಈಸ್, ಎಲ್ರಿಗೂ ಅದು ಅಪ್ಲೈ ಆಗ್ಬೇಕು. ನೀವು ಅದನ್ನ ಮಾಡ್ಬಿಟ್ಟು ಶಾಲೆ ಯಾಕೆ ಉದ್ಧಾರ ಆಯ್ತಿಲ್ಲ ಅಂತ ನೋಡಿ. ನಾನು ರಮೇಶ್ ಕುಮಾರ್ ವಿಷಯದಲ್ಲಿ ಅದನ್ನೇ ಬೈತಾ ಇದ್ದಿದ್ದು. ರಮೇಶ್ ಕುಮಾರ್ ಸದನದಲ್ಲಾಗ್ಲಿ ಹೊರಗಡೆ ಆಗ್ಲಿ ಮಾತಾಡ್ತಿದ್ದು ಕಾರ್ಪೊರೇಟ್ ಹಾಸ್ಪಿಟಲ್ಗಳಿಗೆ ಬಲಿ ಆಗ್ತೀನಿ ನಾನು, ಅದಕ್ಕೆ ನಾನು ಈ ಅಮೆಂಡ್ಮೆಂಟ್ ಕಾನೂನು ತರ್ತಾ ಇರೋದು, ಕ್ಯಾಪ್ ಆಗ್ತಾ ಇರೋದು ನಾನು, ಅದಕ್ಕೆ ಡೆಡ್ ಬಾಡಿ ಕೊಡೋಕೆ ದುಡ್ಡು ತಗೊಳ್ಳೋಕೆ ಮುಂಚೆನೂ ಇರಲಿಲ್ಲ. ಸುಪ್ರೀಂ ಕೋರ್ಟ್ ವರ್ಡಿಕ್ಟೇ ಇದೆ, ಈ ಸತ್ತಾಗ ನೀವು ಹಣಕ್ಕೆ ಪೀಡಿಸೋ ಹೋಗಿಲ್ಲ, ಕಳ್ಸ್ಕೊಡ್ಬೇಕು ಬಾಡಿನ, ಆಮೇಲೆ ಕ್ಲೈಮ್ ಮಾಡ್ಬೇಕು ಅವ್ರ ಹತ್ರ. ಆಮೇಲೆ ಕೇಳಬೇಡಿ ಅಂತಲ್ಲ, ಬಟ್ ಬಾಡಿ ಕೊಡದೆ ಬಿಲ್ ಕಟ್ಟದೆ ಹೋದ್ರೆ ಬಾಡಿ ಕೊಡಲ್ಲ ಅನ್ನೋ ಹಾಗಿಲ್ಲ. ಅದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇತ್ತು. ನೀನು ಹೊಸದಾಗಿ ನಾನ್ ಜಾರಿಗೆ ತರ್ತೀನಿ ಅನ್ನೋ ತರದಲ್ಲಿ ಮಾತಾಡ್ಕೊಂಡು ಅದು. ಇನ್ನೊಂದು ಯಾಕದನ್ನ ನಾನು ಕೆಟ್ಟದ್ದು ಅಂತ ಹೇಳ್ತಿದ್ದೆ, ಹಾಸ್ಪಿಟ್ಲ್ಗಳಲ್ಲಿ ನೀವು ಏನು ಅಡ್ವಾನ್ಸ್ ಕಟ್ಟದೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಪ್ರೈವೇಟ್ ಹಾಸ್ಪಿಟಲ್ಗಳು, ಯು ಹ್ಯಾಡ್ ಬ್ರಾಟ್ ಸಚ್ ಕೈಂಡ್ ಆಫ್ ಹಾಸ್ಪಿಟಲ್ಸ್ ಇನ್ ಟು ಕನ್ಸ್ಯೂಮರ್ ಫೋರಮ್. ಈಗ ಹೆಲ್ತ್ ಈಸ್ ಕನ್ಸಿಡರಿಂಗ್ ಆಸ್ ಅನ್ ಇಂಡಸ್ಟ್ರಿ. ನಿಜ. ಡಾಕ್ಟ್ರದು ಪೇಷಂಟ್ಸು ಮುಂಚೆ ಇದ್ದಿದ್ದ ಬಾಂಧವ್ಯ ಇವತ್ತು ಉಳ್ಕೊಂಡಿಲ್ಲ. ಅವತ್ತಿಗೆ ಸರ್ವಿಸು, ಇವತ್ತಿಗೆ ಇದು ಕಸ್ಟಮರು, ಇದು ಬಿಸ್ನೆಸ್ ಆಗೋಗಿದೆ, ಕನ್ವರ್ಟ್ ಆಗೋಗಿದೆ. ಇವನು ಡಾಕ್ಟರ್ ಆದವನು ಏನು ಹೇಳ್ತಾನೆ, ಬಂಡವಾಳ ನಾನು ಹಾಕಿದ್ದೀನಿ, ಬಿಲ್ಡಿಂಗಿಗೆ ನಾನು ಕಮರ್ಷಿಯಲ್ ಚಾರ್ಜಸ್ ಕಟ್ತೀನಿ, ಕರೆಂಟ್ಗೆ ಕಮರ್ಷಿಯಲ್ ಚಾರ್ಜಸ್ ಕಟ್ತೀನಿ, ಎಲೆಕ್ಟ್ರಿಸಿಟಿಗೆ BBMP-ನಲ್ಲಿ ಕಮರ್ಷಿಯಲ್ ಫ್ಲಾಟ್ ನಾನು ಚಾರ್ಜಸ್ ಕಟ್ಟುವಂಥದ್ದು. 16 ಏನೋ ಲೈಸೆನ್ಸ್ಗಳು ತಗೋಬೇಕು ನಾನು. ಆಮೇಲೆ ನೀವು ಕೊಡೋದೆಲ್ಲ ಈ ಥರದ್ದೆಲ್ಲ ಮಾಡಿಬಿಟ್ಟು ನನ್ನನ್ನು ನೀನು ಸರ್ವಿಸ್ ಕೊಡು ಅಂತಂದರೆ ಆಗೋದಿಲ್ಲ, ನನಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇದನ್ನು ಈ ಡಾಕ್ಟರ್ಗಳು ಹೇಳ್ತಾರೆ. ಇದು ಅತಿರೇಕಕ್ಕೆ ಹೋಗಿದ್ದು ಯಾವಾಗ, ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ತಗೊಂಡು ಕಾರ್ಪೊರೇಟ್ ಹಾಸ್ಪಿಟಲ್ ಅವರು ಮನಸ್ಸು ಇಚ್ಛೆ ಬಿಲ್ ಮಾಡ್ತಾರೆ ಅನ್ನೋದು ಸ್ಟಾರ್ಟ್ ಆಯಿತು. ಅದು ಟು ಸಮ್ ಎಕ್ಸ್ಟೆಂಟ್ ಸತ್ಯ ಕೂಡ. ಓಕೆ, ನಾನು ನಿಮಗೇನು ಹೇಳ್ತೀನಿ ಈಗ ಅಂತಂದರೆ, ಶಿವು, ನಿಮಗಾಗಲಿ ನನಗಾಗಲಿ, ನನ್ನ ಹತ್ರ ನನಗೆ ಟೀ ಕುಡಿಬೇಕು, ಬಿಕಾಸ್ ಟೀ ಕುಡಿಬೇಕು,
ಹೌದು. ನನಗೆ ಅಫೋರ್ಡ್ ಮಾಡೋಕ್ಕಾದ್ರೆ, ಇಷ್ಟ ಇದ್ದರೆ, ಚೆನ್ನಾಗಿದ್ದರೆ ನಾನು ಸ್ಟಾರ್ ಹೋಟ್ಲಿಗೆ ಹೋಗ್ತೀನಿ. ನಿಜ. ನನಗೆ ಅಫೋರ್ಡ್ ಮಾಡೋಕ್ಕಾಗದೇ ಇದ್ದರೆ, ಇಷ್ಟ ಇದ್ದರೆ ನಾನು ಯಾವುದೋ ಒಂದು ಕಾಮತ್ ಹೋಟ್ಲಿಗೆ ಹೋಗ್ತೀನಿ. ಅಫೋರ್ಡ್ ಮಾಡೋಕ್ಕಾಗದೇ ಇದ್ದರೆ ಕಾಮತ್ಗೆ ಹೋಗೋಕ್ಕೂ ಆಗಲ್ಲ ಅನ್ನೋದಾದರೆ ತಳ್ಳ ಗಾಡಿಲೇ ಗಾಡಿಯಲ್ಲಿ ಕೊಡ್ಬಿಟ್ಟು ಆರಾಮಾಗಿ ಪೀಸ್ಫುಲ್ ಆಗಿ ಹೋಗ್ಬೋದು. ಟಿ ಟಿನೇ ಚೆನ್ನಾಗಿರುತ್ತೆ. ಹಾಲೇ ಹಾಕ್ತಾನೆ ಅವನು ಹಾಕೋ ಹಾಲು ಎಲ್ಲಿಂದಾರು ಉದುರ್ತದ? ಎಲ್ಲೂ ಇಲ್ಲ. ಆದರೆ ಅವನೇನು ಕೊಡ್ತಿರ್ತಾನೆ? ಲಕ್ಸುರಿ ಕೊಡ್ತಿರ್ತಾನೆ. ಪ್ರೆಸೆಂಟೇಷನ್ ಅಲ್ಲಲ್ಲ, ಲಕ್ಸುರಿ ಕೊಡ್ತಿರ್ತಾನೆ. ನಿನಗೆ ಕಂಫರ್ಟ್ ಫೀಲ್ ಆಯ್ತದೆ. ನಾನು ಅದಕ್ಕೆ ನನ್ನ ಜನಗಳಿಗೆ ಹೇಳ್ತೀನಿ, AC ಹಾಕಿರ್ತಾನೆ, TV ಹಾಕಿರ್ತಾನೆ, ಮತ್ತೊಂದು ನೀನು ನೋಡಬೇಕಾಗಿರೋದು ಯಾವುದನ್ನ? ನಿನ್ನನ್ನು ಆಪ್ರೇಟ್ ಮಾಡೋ ಡಾಕ್ಟ್ರ್ ಯಾರು? ಹೌದು, ನಿನ್ನ ಫ್ಯಾಮಿಲಿ ಡಾಕ್ಟ್ರದು. ಸೊ ನಾವು ಎಷ್ಟು ನಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕು. ನಾವು ನೋಡಬೇಕಾಗಿರೋದು, ಯು ಆರ್ ನಾಟ್ ಗೋಯಿಂಗ್ ಟು ಎ ರೆಸಾರ್ಟ್ ಟು ಎಂಜಾಯ್, ಯು ಆರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಟ್ ಇವು ಇತ್ತೀಚೆಗೆ ಫೆಸಿಲಿಟೀಸ್ ಮಾಡ್ಬಿಟ್ಟಿದಾರಲ್ಲ. ಹೇಳ್ತೀನಿ, ಅದನ್ನೇ ನಾನು ಹೇಳಿಕೊಟ್ಟಿರೋದು. ನಾನು ಜನಕ್ಕೆ ಇದು ರೀಚ್ ಆದ್ರೆ ಒಳ್ಳೇದು. ನಿಮ್ ಇದರಿಂದ ರೀಚ್ ಆಗೋದಾದ್ರೆ, ಮುಂಚೆ ನಮಗೆಲ್ಲ ನಾವು ಮಕ್ಕಳಿದ್ದಾಗ ಫ್ಯಾಮಿಲಿ ಫಿಸಿಷಿಯನ್ಸ್ ಇರ್ತಿದ್ರು, ಫ್ಯಾಮಿಲಿ ಡಾಕ್ಟ್ರು ಅಂತಿರೋದು. ಅವ್ರು ಸಜೆಸ್ಟ್ ಮಾಡೋರು ಎಲ್ಲೋಗ್ಬೇಕು ಅಂತ. ಹೋಗ್ಬೇಕಾ ಬೇಡವೋ ಸದ್ಯ ಅಂದ್ಬಿಟ್ಟು ಏನೋ ಒಂದು ಹೇಳೋರು. ಹಂಗೂ ಹೋಗ್ಬೇಕು ಅನ್ನೋದಾದ್ರೆ ಇಂಥ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ಇಂಥ ಹಾಸ್ಪಿಟ್ಲ್ಗೆ ಹೋಗು ಹೇಳೋರು, ಅವ್ರು ಮಾಡು. ಈಗ ಡಾಕ್ಟ್ರನ್ನ ನೋಡ್ತಿಲ್ಲ, ಹಾಸ್ಪಿಟ್ಲ್ ನೋಡ್ಕೊಂಡು ಹೋಗೋದು. ಅಪೋಲೋ ಹಾಸ್ಪಿಟ್ಲ್ಗೆ ಹೋಗ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡೋದು, ಹಣ ಬಿಲ್ಲಿಂಗ್ ಆಗ್ಬಿಡೋದೆ, ಏನಣ್ಣ ಮಾಡೋದು. ಅಲ್ಲಿ ಪಾಪ ಡಾಕ್ಟರ್ ಕೈಲೂ ಇರಲ್ಲ ಅದು. ವಿ ಆರ್ ಬ್ಲೇಮಿಂಗ್ ದ ಡಾಕ್ಟರ್ಸ್. ಬಟ್ ಆ ಡಾಕ್ಟರ್ ಎಲ್ಲ ಮಾಡೋದಲ್ಲಿ ಇಟ್ಸ್ ಅ ಕಾರ್ಪೊರೇಟ್ ಕಂಪ್ನಿ. MBA ಅವನು ನಡೆಸ್ತಿರ್ತಾನೆ, ಅವ್ನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು, ಅವನು ಯಾವನ್ ಮಾತನ್ನು ಕೇಳಲ್ಲ. ಇವ್ರು ಸಂಬಳಕ್ಕೆ ಕೆಲಸ ಮಾಡ್ತಿರ್ತಾರೆ, ಅಥವಾ ಇವ್ರು ಸರ್ಜರಿ ಚಾರ್ಜಸ್ ಎಷ್ಟು ಅಂತ ಇವ್ರು ತಗೊಂಡು ಬರ್ತಿರ್ತಾರೆ. ರೆಸ್ಟ್ ಆಫ್ ದ ಥಿಂಗ್ಸ್ಗೆ ಅವ್ರು ರೆಸ್ಪಾನ್ಸಿಬಲ್ ಅಲ್ಲ. ಸೊ ನೀವು ಯಾಕಲ್ಲಿ ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಯ್ತೀರಿ? ನೀವು ನೋಡಬೇಕಾಗಿರೋದು ಒಂದು ಡಾಕ್ಟ್ರು, ಯಾವ ಡಾಕ್ಟ್ರು ಅಂತ ನಿಮಗೆ ಗೊತ್ತಿರೋ ಡಾಕ್ಟ್ರ್ ಕೈಯಿಂದ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು ಕೇಳಿಸ್ಕೊಡಿ. ಅದನ್ನು ಬಿಟ್ಟರೆ ಡಾಕ್ಟ್ರು ಓನರ್ಗಳಿರುವಂಥ ಹಾಸ್ಪಿಟ್ಲ್ಗಳಿಗೆ ಹೋಗಿ, ಅಲ್ಲಿ ಕೇರ್ ಇರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆದರೂ ದುಡ್ಡು ಬಿಡ್ತಾರೆ. 5,000 10,000 ಕಮ್ಮಿ ಆದರೂ ಬಿಡ್ತಾರೆ. ಇಲ್ಲ ಇನ್ನೂ 50,000 ಕಟ್ಟಬೇಕು, ಸತ್ತೋಗ್ಬಿಟ್ಟ ಅಂತಂದ್ರೆ ಆಯ್ತು ಹೋಗಿ ನಿಧಾನ ಕೊಡುವಂತೆ ಕಳಿಸ್ತಾರೆ. ಡಾಕ್ಟರ್ಸ್ ಓನರ್ಸ್ ಇರೋ ನರ್ಸಿಂಗ್ ಹೋಮ್ಗಳು ನೋಡಿ, ಅಲ್ಲಿ ಕಳಿಸ್ತಾರೆ. ಇವ್ರು ಕಳಿಸೋದಿಲ್ಲ. ಇವರು ಆಯ್ತಾ? ಆಮೇಲೆ ನಿಮ್ದು ಇನ್ಶೂರೆನ್ಸ್ ಎಷ್ಟದೆ ಅಂತ ನೋಡ್ಕೊಂಡು ಅವ್ರು ರೇಟ್ಸ್ ಫಿಕ್ಸ್ ಮಾಡ್ಕೊಳ್ಳೋದು. ಅದು ಸಾಯ್ಲಿ, ಅದು ಅವ್ರೇನೋ ಮಾಡ್ಕೊಳ್ಳಿ. ಅಲ್ಲ, ಬಟ್ ಲೀಗಲ್ ಆಗಿ ಮಾಡ್ತಿರ್ತಾರೆ. ಕರೆಕ್ಟ್. ಸೊ ನನಗೆ ಅದನ್ನು ಕೇಳಕ್ಕೆ ಯಾವ ಹಕ್ಕು ಇಲ್ಲ. ಅಲ್ಲಿ ನಂಗಿದೆ ಅಂತ ಆದ್ಮೇಲೆ, ನಿನ್ಗಾಗಲ್ಲ ಅಂದಮೇಲೆ ನೀನು ಅಲ್ಲಿಗೆ ಹೋಗ್ಬೇಡ. ಲೀಲಾ ಪ್ಯಾಲೇಸಲ್ಲಿ ಮನೆ ಕತ್ತಾರೆ, ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನನ್ನ ಕೈಲಿ ಆಯ್ತಾ ಇಲ್ಲ, ನನ್ನ ದುಡ್ಡಿಲ್ಲ ಅಂತ ಅನ್ನೋದಾದ್ರೆ ನಾನು ಗಾಂಧಿನಗರದಲ್ಲೆಲ್ಲ ರೂಮ್ ಮಾಡ್ಕೊಂಡಿರಣ್ಣ, ಇಲ್ಲ ಯಾರೋ ನೆಂಟರ ಮನೆಗೆ ಹೋಗಿ ಮಲಗಿದ್ ಬರೋಣ, ಏನೊಂದಾಗುತ್ತೆ. ನನ್ನ ಕೈಲಿ ಆಗೋದನ್ನ ನಾನು ಮಾಡಬೇಕು. ಬಟ್ ನಿನ್ಗೆ ಆರೋಗ್ಯದ್ದು ಅಷ್ಟೇ ಅದೇ ಥರ. ಹಾಸ್ಪಿಟ್ಲ್ ನೋಡಬೇಕು, ಡಾಕ್ಟರ್ ನೋಡಬೇಕು, ಪ್ಲಸ್ ICU ಯೂನಿಟ್ ಇದೆಯಾ? ಮೇನ್ ICU ಇದೆಯಾ? ಎಮರ್ಜೆನ್ಸಿ ಕಾಲ್ಗೆ ಬರ್ತಾರಾ? 24/7 ICU ಮೇಂಟೆನೆನ್ಸ್ ಇದೆಯಾ? ಅಲ್ಲಿ ICU ಡಾಕ್ಟರ್ ಇದ್ದಾರೆ. ಇದಿಷ್ಟು ನೋಡ್ಕೊಂಡು ಹೋಗ್ಬಿಟ್ಟು ನೀನು ಹೆಂಗೆ ಬೇಕಾದರೂ ನೀನು ಬಾಪ, ಎಲ್ಲಿಂದ ನೀನು 30,000 ರೂಪಾಯಿ ಆಗೋದ್ರಲ್ಲಿ 3 ಲಕ್ಷ 4 ಲಕ್ಷ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀರಿ. ಸಾಯಿಲ್ಲಪ್ಪ, ಅವ್ರದ್ದೇನೋ ಮಾಡ್ಕೊಂಡ್ರು. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ ನಾನು. ಯಾರು? ರಮೇಶ್ ಕುಮಾರು. ಲೂಟಿ ಹೊಡಿತಾವ್ರೆ. ಅವ್ರು ಲೂಟಿ ಹೊಡಿತಾವ್ರೆ ಅಂತ ನಿನಗೆ ಗೊತ್ತಾದ್ಮೇಲೆ ನೀವು ಹುಷಾರ್ ತಪ್ಪಟ್ಟು ನಮ್ಮ ಇದಕ್ಕೆ ಅಡ್ಮಿಟ್ ಆಯ್ತೀರಿ. ನಾವಲ್ಲಿ ಸ್ಟ್ರೈಕು ಕೂತಿದ್ದೀವಿ. ಎಲ್ಲಿ? ನಮ್ಮದು BGS ಗ್ಲೋಬಲ್ ಕ್ಯಾಂಪಸಲ್ಲಿ ಎಂಥದ್ದು ಗ್ಲೆನಿಗಲ್ಸ್ ಅಂತ ಹಾಸ್ಪಿಟ್ಲು, ಸೂಪರ್ ಸ್ಪೆಷಾಲಿಟಿ. ಅದು ಗ್ಲೆನಿಗಲ್ಸ್ಗೆ ಹೋಗಿ ಅಡ್ಮಿಟ್ ಆಯ್ತೀವಿ. ಕರೆಕ್ಟ್ ಟೈಮ್ಗೆ ಇವ್ರ ಮಗಳದು ಯಾರ್ದೋ ಡೆಲಿವರಿ Cloud9 ಆಗ್ತಿರ್ತದೆ. ಯಾಕೆ ಇವೆಲ್ಲ ಮಾತಾಡೋದು? ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಆಪ್ರೇಟ್ ಮಾಡಿಸ್ತೀವಿ. ಅವ್ರ ಕಡೆ ಗಾದಿ ಅಲ್ಲಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ಕೋಬೋದಿತ್ತಲ್ಲ. ಬ್ಯಾಂಗ್ಳೂರಲ್ಲೇ ಆದರೆ ನಿಮಗೆ ಈಗ ಇಲ್ಲಿ BMC ಕ್ಯಾಂಪಸ್ಸಲ್ಲಿ ಇದಿದೆ, ಏನು ಪ್ರಧಾನ ಮಂತ್ರಿ ಇದ್ರದ್ದು ಸ್ಕೀಮ್ದು ಒಂದು ವಾಜಪೇಯಿ ಅವ್ರದ್ದು ಯಾವುದೋ ಒಂದು ಸ್ಕೀಮಲ್ಲಿ ಕಟ್ಟಿರೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅದು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ಗಿಂತ ಕಡಿಮೆ ಇಲ್ಲ ಅನ್ನಂಗಿದೆ. ಅಲ್ಲಿ ಮಾಡಿಸ್ಕೋಬೋದಿತ್ತು. ನೀನು ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ನೀ ಮಾತ್ರ ಹಿಂಗೆ ಮಾಡ್ಬಿಡೋದು. ನಾನು ಎಲ್ಲರನ್ನೂ ಹಿಡ್ದಾಕ್ತೀನಿ ಅನ್ನೋದು. ಸೊ ಇವೆಲ್ಲ ಮಾಡಿ ಹೆಂಗಾಗೋಯ್ತು ಅದು ಲಾಸ್ಟ್ಗೆ. ಆಮೇಲೆ ರೆಫರಲ್ ಲೆಟ್ರದು ಇವತ್ತಿಗೂ ಜನ ಅನುಭವಿಸ್ತಿದ್ದಾರೆ ಕಷ್ಟನ. ರೆಫರಲ್ ಲೆಟರ್ ತಗೋಬರ್ಬೇಕು ಅಂತಂದಾಗ ಇವನ ಹತ್ರ ಟ್ರೀಟ್ಮೆಂಟ್ ಇರಲ್ಲ. ಈ ಹಾಸ್ಪಿಟ್ಲಿಂದ ಇವ್ರು ರೆಫರಲ್ ಲೆಟರ್ ಕೊಡದೆ ಹೋದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ ಟ್ರೀಟ್ ಮಾಡೋಂಗಿಲ್ಲ. ಸೊ ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗೆ ಒಂದು ಸತ್ತು ಹೋದ್ರೆ ಬರ್ಸ್ಕೊಂಡು ಹೋಗೋದ್ರೊಳಗೆ ಗೋಲ್ಡನ್ ಅವರ್ ಅಂತ ಕರಿತೀವಲ್ಲ, ಆ ಸಾವುಗೆ ಯಾರು ಜವಾಬ್ದಾರ ಆಯ್ತಾರೆ? ಇವರೇ ಜವಾಬ್ದಾರ ಆಗ್ತಾರೆ ಅಲ್ವಾ? ಅವು ಕೊಲೆಗಳು ಅಂದ್ರೆ ಅವು ನಿಜವಾದ ಕೊಲೆಗಳು ಯಾರು ಮಾಡ್ತಾ ಇರೋದು? ಇಂಥ ಕಾನೂನು ಮಾಡಿದವ್ರು ಮಾಡ್ತಾ ಇರೋದು. ಸೊ ಹಾಗಾಗಿ ಈ ರೆಫರಲ್ ಸಿಸ್ಟಮ್ ತೆಗಿಬೇಕು ಅಂತ ಸುಮಾರು ಸರಿ ಇದ್ದಕ್ಕಿದ್ದಂಗೆ ಯಶಸ್ವಿನಿ ಸ್ಕೀಮ್ ನಿಲ್ಲಿಸ್ಬಿಟ್ಟು ಪುಣ್ಯಾತ್ಮ
ಯಶಸ್ವಿ ಈಗ ರೀಇಂಟ್ರೊಡ್ಯೂಸ್ ಮಾಡಿದ್ರು, ಯಶಸ್ವಿನಿ ಸ್ಕೀಮ್ ನಿಲ್ಲಿಸ್ಬಿಡ್ತಾರ? ಏನು ಅವತ್ತಿಗೆ ಇದನ್ನ ಮಾತು ಕೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಗತಿಪರರು, ಬುದ್ಧಿಜೀವಿಗಳು ಎಲ್ಲ ರಮೇಶ್ ಕುಮಾರ್ ಅದ್ಭುತವಾದ ಕಾನೂನು ತರ್ತಿದ್ದಾರೆ, ಹಾಗೆ ಹೀಗೇನು ಬರ್ದಿದ್ದು ನನ್ನನ್ನು ಹಿಡ್ಕೊಂಡು ರುಬ್ಬಿದ್ದು ಈ ಡಾಕ್ಟ್ರು ಇಷ್ಟ ದಿನ ಒಳ್ಳೆಯವ್ರಂಗ ಆಡ್ತಿದ್ರು, ಈಗ ಹಿಂಗ್ ಮಾಡ್ತಾರೆ ನನಗೆ ಗೊತ್ತು. ಮೈ ಕಾನ್ಶಿಯಸ್ ಅವರು ಜನಗಳು, ನೀವು ಅವರುಗಳು, ಅವರು ಯಾರು ಸೋಷಿಯಲ್ ಮೀಡಿಯಾ ಬುದ್ಧಿಜೀವಿಗಳು ಅಂತಲ್ಲ, ಅವ್ರುಗಳು ಮಾಡ್ಲಿ ಇವಾಗ ತಲೆಕೆಟ್ಟೋಗಿದೆ ಡಾಕ್ಟ್ರಿಗೆ, ಅದಕ್ಕೆ ಏನೇನೋ ಹೇಳ್ತಾ ಇದಾರೆ ಅಂತ ಹೇಳಿ. ಆಮೇಲೆ ಈಗೆಲ್ಲರೂ ಒಪ್ಕೋತಾರೆ ಈಗ ಅದನ್ನ ಕರೆಕ್ಟ್ ಓದು ಅಂತ. ಹಿಂಗೆ ರಮೇಶ್ ಕುಮಾರ್ ನೀವು ಫೀಲ್ಡ್ ಅಲ್ಲಿ ಇದ್ದೀರಿ, ಪ್ರಾಕ್ಟಿಕಲ್ ಗೊತ್ತು ನಿಮಗೆ, ಸೊ ನೀವು ಹೇಳ್ತೀರಾ ಅದನ್ನ ಅಕ್ಸೆಪ್ಟ್ ಮಾಡೋ ಇದು ನನಗಿಲ್ಲ ಅಂತಂದ್ರೆ ನಾನು ಕಾರಣ. ಈಗ ಸೇಮ್ ವೇನಲ್ಲಿ ನಾನು ಗೌರ್ಮೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾಗ 2008-9 ಇದೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ, ಇದಕ್ಕೆ ಇದಾಗತ್ತೆ, ಇದು ರೆಲೆವೆಂಟ್ ಆಗಿರೋದ್ರಿಂದ. ಈಗಲೇ ನಾವು ಕೆಲಸ ಮಾಡ್ಬೇಕಾದ್ರೆ ಶಿವು ಆಲ್ಮೋಸ್ಟ್ 30-40% 30% ಅಷ್ಟು ಆದ್ರೂ PHCಗಳ ವೇಕೆನ್ಸಿ ಇತ್ತು, 30% ವೇಕೆನ್ಸಿ ಇತ್ತು. ಸ್ಪೆಷಲಿಸ್ಟು 60-70% ವೇಕೆನ್ಸಿ ಇತ್ತು. ತಾಲೂಕು ಹಾಸ್ಪಿಟಲ್ಗಳಲ್ಲೇ 2-3 ಜನ ಡಾಕ್ಟರ್ಗಳು ಸ್ಪೆಷಲಿಸ್ಟ್ಗಳು ಔಟ್ ಆಫ್ 14 ಪೋಸ್ಟಲ್ಲಿ 2-3 ಜನ ಇರೋರು, 1-8 ಖಾಲಿ ಇರೋರು. ಸ್ಪೆಷಲಿಸ್ಟ್ಗಳು ಬರ್ತಿರ್ಲಿಲ್ಲ, ಪ್ರಮೋಷನ್ಸ್ ಇಲ್ಲ, ಏನಿಲ್ಲ. ಇವ್ರು ಟಾರ್ಚರು, ಬ್ಯೂರೋಕ್ರಾಟ್ಸ್ ಬೇರೆ ಟಾರ್ಚರು, ಯಾರು ಒಟ್ಟಲ್ಲಿ ಗೌರ್ಮೆಂಟ್ ಸರ್ವಿಸ್ಗೆ ಬರೋಕ್ಕೆ ರೆಡಿ ಇಲ್ಲ. ಆ ಟೈಮಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ. ನಾವು ಹೇಳೋವರಿಗೆ ಹೇಳೋದು, ಕೇಳೋವರಿಗೆ ಕೇಳ್ದೋ. ಪೆರುಮಾಳ್ ಅಂತ ಒಬ್ರು AS ಆಫೀಸರ್ ಇದ್ರು. ಅವರು ಒಂದ್ಸರಿ ನಾನು ಯಾವಾಗಲೂ ಕೇಳಕ್ಕೆ ಹೋದಾಗ, ಏನ್ರಿ ಇದು ಒಳ್ಳೆ ಸೊಳ್ಳೆಗಳ ಥರ ಕಾಟ ಕೊಡ್ತೀರಾ ಅಂತ ಅಂದ್ಬಿಟ್ಟು, ನಾನು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಮೀಟಿಂಗ್ ಕರೆದು, ಈ ಗೌರ್ಮೆಂಟ್ ಡಾಕ್ಟ್ರು ಬಾಳು ಸೊಳ್ಳೆ ಥರ ಆಗೋಗದೆ, ಈಗ ನಾವು ಬೇರೆ ಏನಾದರೂ ಡ್ರಾಸ್ಟಿಕ್ ಡಿಸಿಷನ್ ತಗೋಬೇಕು. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿಲಿ ಕ್ಯೂ ನಿಂತ್ಕೊಂಡು ರೆಸಿಗ್ನೇಷನ್ ಕೊಟ್ಟಿರೋರು ಯಾರು ಇದ್ರೆ ನಾವು ಕರ್ನಾಟಕದ ಡಾಕ್ಟರ್ಸ್. 2009 ಎಲ್ಲರೂ ನನ್ನ ಮೇಲೆ ಆ ಟ್ರಸ್ಟ್ ಇಟ್ಕೊಂಡು ಬಂದರು. ಪ್ರತಿ ಜಿಲ್ಲೆನೂ ಟೂರ್ ಮಾಡಿದ್ದೆ ನಾನು ಅವಾಗ. ಎಲ್ಲರೂ ಅಷ್ಟೇ ಕೋಆಪ್ರೇಟ್ ಮಾಡಿದ್ರು, ಬಂದರು. ಏನು ಡಿಮ್ಯಾಂಡು? ಸ್ಯಾಲ್ರಿ ಜಾಸ್ತಿ ಮಾಡೋದು. ಪ್ರತಿಯೊಂದಕ್ಕೂ ರೀಸನ್ ಕೊಟ್ಟಿದ್ದೀನಿ ನಾನು, ಯಾಕೆ ಅಂತ. 30% ವೇಕೆನ್ಸಿ ಇತ್ತು ಅನ್ನೋದಾದರೆ ಸಮಾಜದಲ್ಲಿ ನೀವು 30% ಜನಕ್ಕೆ, ಇಡೀ ಸೊಸೈಟಿನಲ್ಲಿ ಅಲ್ಲಿಗೆ 10 ಕೋಟಿ ಜನಸಂಖ್ಯೆ ಇತ್ತು ಅಂತ ಅನ್ನೋದಾದ್ರೆ 3 ಕೋಟಿ ಜನಕ್ಕೆ ನೀವು ಹೆಲ್ತ್ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಈಗ 7 ಕೋಟಿ 6 ಕೋಟಿ ಜನಸಂಖ್ಯೆ ಇದೆ ಅನ್ನೋದಾದ್ರೆ 2 ಕೋಟಿ ಜನಕ್ಕೆ ನೀವು ಹೆಲ್ತ್ ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ, ಹೆಲ್ತ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ ಅಂತ. ವೇಕೆನ್ಸಿ ಇದ್ಮೇಲೆ 70% ಅಷ್ಟು ವೇಕೆನ್ಸಿ ಇದೆ ಸ್ಪೆಷಲಿಸ್ಟ್ಗಳ ಪೋಸ್ಟು ಅಂತ ಅನ್ನೋದಾದ್ರೆ 60-70% ಅಂದರೆ ಮೋರ್ ದೆನ್ 50% ಆಫ್ ದ ಪಾಪ್ಯುಲೇಷನ್ ನೀವು ಸ್ಪೆಷಲಿಸ್ಟ್ ಕೇರ್ ಕೊಡೋಕ್ಕಾಗ್ತಿಲ್ಲ, ಆಪರೇಷನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಅವ್ರು ಇಂಟರ್ನ್ ಹೋಗ್ಬಿಟ್ಟು ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಅಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ, ಬಡವಾಗೆ ಹುಡುಕತ್ತೆ. ಹೌದು, ನೀವು ಈ ಹ್ಯಾಂಗಲಲ್ಲಿ ಯೋಚನೆ ಮಾಡಿ. ಆ ಕಾರಣಕ್ಕೋಸ್ಕರ ಅದಕ್ಕೆ ಡಾಕ್ಟ್ರು ಬರಬೇಕು. ಅವರು ಬರಬೇಕು ಅಂದ್ರೆ ನೀವು ಸಂಬಳ ಜಾಸ್ತಿ ಮಾಡಬೇಕು. ಎಲ್ರಿಗೂ ಬದುಕುವುದು ಅವಶ್ಯಕತೆ, ಸಂಬಳ ಜಾಸ್ತಿ ಮಾಡಿ. 2ನೇದು ಪ್ರಮೋಷನಲ್ ಅವೆನ್ಯೂಸ್ ಇರಬೇಕು. 3 ಪೋಸ್ಟ್ ಗ್ರಾಜ್ಯುಯೇಟ್ಸ್ ಬರ್ತಿಲ್ಲ ಅಂತ ಯಾಕೆ ಅನ್ಕೋಬೇಕು ನೀವು? ಬರ್ತಿಲ್ಲ ಅಂತ ಯಾಕೆ ಅನ್ಕೋಬೇಕು? ಪೋಸ್ಟ್ ಗ್ರಾಜ್ಯುಯೇಟ್ಸ್ನ ಬರ್ತಿಲ್ಲ ಅನ್ಕೊಳ್ಳೋದ್ರ ಬದಲು ನಮ್ಮಲ್ಲೇ ಇನ್ ಸರ್ವಿಸ್ PGsನ ನಾವು ಹೆಚ್ಚಿಗೆ ಜನ ಕಳ್ಸೋಣ. ಇನ್ ಸರ್ವಿಸ್ PGsಗೆ ಗ್ರೇಸ್ ಮಾರ್ಕ್ಸ್ ಕೊಡೋಣ, ಅಪ್ ಟು 30 ಮಾರ್ಕ್ಸ್ ವರೆಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇನ್ ಸರ್ವಿಸ್ PGಗಳಿಗೆ ಕೊಟ್ಟಿದ್ದ ಸಬ್ಜೆಕ್ಟ್ ಎಲ್ಲ ತಗೊಳ್ಳೋದು ಬೇಡ, ಓನ್ಲಿ ಕ್ಲಿನಿಕಲ್ ಸಬ್ಜೆಕ್ಟ್ ತಗೊಳ್ಳೋಣ. ನಮ್ಮಲ್ಲೇ ಹುಟ್ಕೊಳ್ಳೋಕೆ ಶುರು ಆಯ್ತಾರೆ. ಹೌದು, ಬೇರೆ ಕಡೆಯಿಂದ ಅಗೈನ್ ಅವ್ರಿಗೂ ಅಲೈನ್ಸ್ ಕೊಡಬೇಕು, ಎಕ್ಸ್ಟ್ರಾ ಕೊಡಬೇಕು. ಸೊ ಇದ್ರ ಜೊತೆಗೆ ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ನಡೆಸ್ಕೊಳ್ಳೋದು ಕಲಿಬೇಕು. ಅದನ್ನೊಂಚೂರು ನೀವು DC ಪಾಸಿಗಳಿಗೆಲ್ಲ ಹೇಳ್ಬೇಕು, ಸ್ವಲ್ಪ ಗೌರವಯುತವಾಗಿ ನಡ್ಕೋಬೇಕು ಅನ್ನೋದು ಹೇಳ್ಬೇಕು. ಸೊ ಇವೆಲ್ಲ ಹೇಳಿ ಸ್ಟ್ರೈಕ್ ಮಾಡಿ ಎನ್ಮಾಸ್ ರೆಸಿಗ್ನೇಷನ್ ಕೊಟ್ಬಿಟ್ಟು, ನಮ್ಮ ದುರಾದೃಷ್ಟಕ್ಕೆ ಅಲ್ಲಿವರೆಗೂ ಶ್ರೀರಾಮುಲು ಹೆಲ್ತ್ ಮಿನಿಸ್ಟರ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ಇನ್ನೊಬ್ರು ಚಿತ್ರದುರ್ಗದ ಕಡೆಯವರೊಬ್ರು MLC ಇದ್ರು. ನಾವು ತರಳಬಾಳಲ್ಲಿ ಈ ಸ್ವಾಮೀಜಿ, ನಾನು ಆ ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನೀವೇನಾರ ಮಾಡಲಿಲ್ಲ ನಾವು ಎನ್ಮಾಸಾಗಿ ರಿಸೈನ್ ಮಾಡ್ಬಿಟ್ಟು ಕೋಆಪರೇಟಿವ್ ಪ್ಯಾಟರ್ನ್ ಅಲ್ಲಿ ನಾವೇ ಹಾಸ್ಪಿಟಲ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ನಾವೇ ಹಾಸ್ಪಿಟಲ್ ಓಪನ್ ಮಾಡ್ತೀವಿ ಅಂತ. ಈ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಯಾರು ತಳಮಾಳು ಸ್ವಾಮೀಜಿ ಅವ್ರು ನನ್ನನ್ನು ಅಲ್ಲೊಂದು ನಾಟಕೋತ್ಸವ ಅಂತ ನಡೀತಿತ್ತು, ಆ ಟೈಮಲ್ಲಿ ಕರೆದ್ರು ನನ್ನ. ಇಲ್ಲ ಬಹಳ ಚೆನ್ನಾಗಿ ಹೇಳಿದ್ದೀರಿ ನೀವು ಡಾಕ್ಟ್ರೆ, ಬರಬೇಕು ನೀವು ನಮ್ಮ ಮಟ್ಟಿಗೆ. ಇಲ್ಲ ಈಗ ಬರ್ತೀವಿ, ಈಗ ನಿಮ್ಮ ಹತ್ರನೇ ಬರ್ತಾ ಇದ್ದೀವಿ, ಈಗ ನಿಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ಬೇಕಲ್ಲ, ಬರ್ತೀನಿ ಸ್ವಾಮೀಜಿ ಅನ್ಕೊಂಡು ಹೋದ್ರೆ ಅಲ್ಲೂ MLC ಬಂದಿದ್ದ, ಅದೇ ಚಿತ್ರದುರ್ಗ ಭಾಗದಿಂದ ಗೆದ್ದಿದ್ರು, ಎಂಥದ್ದು ಸ್ವಾಮಿ ಅಂತ. ಅವ್ರಿಗೆ ಕೇಳಿದ್ರು, ಏನ್ರಿ ಮಾಡೋಕ್ಕಾಗಲ್ವೇನ್ರಿ ಇದನ್ನ ಅಂತ. ಅವ್ರು BJP MLC. ಅವರು, ಸ್ವಾಮೀಜಿ ಇವರೆಲ್ಲ ಅಲ್ಲ 10 ರೂಪಾಯಿ ದುಡ್ಡು ತಗೋತಾರೆ, ಆಪ್ರೇಷನ್ಗೆಲ್ಲ 200 ರೂಪಾಯಿ ಇಸ್ಕೋತಾರೆ, 1000 ಇಸ್ಕೋತಾರೆ, ಅವ್ರಿಗೇನು ಸಂಬಳ ಜಾಸ್ತಿ ಮಾಡೋಕ್ಕೆ ಹೆಂಗಾಯ್ತದೆ ಅಂತ ಅಂದರು. ನಾನು ಸ್ವಾಮೀಜಿಗೆ ಇಮಿಡಿಯೇಟಾಗಿ ಹೇಳಿದೆ, ಕೇಳಿಸ್ಕೊಂಡೆ ನಾನು, ಸ್ವಾಮೀಜಿ ಇದೆಲ್ಲವುದನ್ನು ಲೀಗಲೈಸ್ ಮಾಡೋದು, ಸರ್ಕ್ಯುಲರ್ ಹಾಕಿಸ್ಬಿಡಿ ಸ್ವಾಮೀಜಿ, ಯಾವ ಸಂಬಳನೂ ಜಾಸ್ತಿ ಮಾಡೋದು ಬೇಡ ಅಂದೆ. ಅದನ್ನೇ ಸರ್ಕ್ಯುಲರ್ 10 ರೂಪಾಯಿ ದುಡ್ಡು ಇಸ್ಕೋಬಹುದು, ಹಾಕಿ 1000 ರೂಪಾಯಿ ದುಡ್ಡು ತಗೋಬಹುದು, 1000 ರೂಪಾಯಿ ಹಾಕ್ಬಿಡಿ ನೀವು.
ಬಟ್ ಲೀಗಲೈಸ್ ಮಾಡ್ಬಿಡಿ. ಲೀಗಲೈಸ್ ಮಾಡಿ ಒಂದ್ಸರಿ ಕ್ಲಿಯರ್ ಹಾಕಿಸ್ಬಿಡಿ. ಏಯ್ ಕರೆಕ್ಟ್ ಅಲ್ವೇನ್ರಿ, ನೀವೇನ್ರಿ ಹಿಂಗ್ ಮಾತಾಡ್ತೀರಾ, ಹೋಗಿ ಡಾಕ್ಟರ್ ಕೆಲ್ಸಕ್ಕೆ ಹಾಕಿದ್ದೀರಲ್ಲ ಅವ್ರು ಚೆನ್ನಾಗೇ ಬೈದ್ಬಿಟ್ಟು ಆಮೇಲೆ ಯಡಿಯೂರಪ್ಪನವ್ರಿಗೂ ಮಾತಾಡಿದ್ರು ಅವರು ಬಂದು ಮಾತಾಡಿ ಇಲ್ಲ ಹಿಂಗೆ ಉದಾಸೀನ ಮಾಡಬಾರ್ದು. ನಮ್ ದುರಾದೃಷ್ಟಕ್ಕೆ ಆಮೇಲೆ ರಾಮುಲುನ ಹಿಡಿಯೋದು ಬಹಳ ಕಷ್ಟ ಆಯ್ತಿತ್ತು ನಮ್ಗೆ. ರಾಮುಲು ಅವಾಗ ಪೀಕ್ ಅಲ್ಲ, ರಾಮುಲು ಜನಾರ್ದನ್ ರೆಡ್ಡಿ ಏನ್ ಪೀಕ್ ಅಲ್ಲಿ ಇದ್ರು ಎಲ್ಲ ಹೈದರಾಬಾದ್ ಅಲ್ಲಿ ಇಲ್ಲಿ 50 ಜನ 60 ಜನ ಎತ್ಕೊಂಡು ಹೋಗ್ಬಿಡೋರು. ಆಮೇಲೆ ಹಮ್ಮರಲ್ಲಿ ಬರೋದೇನು, ಹೆಲಿಕಾಪ್ಟರ್ ಬಂದ್ಬಿಟ್ಟು ಮೀಟಿಂಗ್ ಮುಗಿಸ್ಕೊಂಡು ಹೊಡೋಯ್ತಾರೆ ಅನ್ನೋದೇನು, ಅವೆಲ್ಲ ವಸ್ತು ನಮ್ಗೆ ಯಾವ್ದೋ ತೆಲುಗು ಪಿಕ್ಚರ್ ನೋಡ್ದಂಗೆ ಅನ್ನಿಸ್ತಿರೋದು. ಆತ ನಮ್ಗೆ ಹೆಲ್ತ್ ಮಿನಿಸ್ಟ್ರು ಕೈಗೆ ಸಿಗೋಲ್ಲ, ಸಿಕ್ಕಿದ್ರು ಬಹಳ ಡೀಸೆಂಟ್ ಆಗಿ ಮಾತಾಡೋರು. ಆಯ್ತು ಸರ್ ಅನ್ನೋರು. ಏನೂ ಇಲ್ಲ ಅವ್ರದ್ದು ಅದೇ ಕೇಸು, ಏನು ಕಮ್ಮಿ. ಅವಾಗ ಈಗ ಚೆನ್ನಾಗಿದೆ ಅವಾಗ ಹೊಸ್ತಲ್ಲ ಜೋಶು ಅವ್ರಿಗೆ. ಆ ಹೆಲಿಕಾಪ್ಟರ್ ಇವೆಲ್ಲ ಅವತಾರ, ಅದು ಸ್ಟೈಲೇ ಬೇರೆ ಇತ್ತು. ಈಗ ಟ್ರ್ಯಾಕ್ ಬಂದಿದ್ದಾರೆ. ಸೊ ಅವಾಗ ಅವ್ರದ್ದು ಹಂಗಾಗಿ ಅವರು ಸಿಗ್ತಿರ್ಲಿಲ್ಲ. ಈ ಎನ್ಮಾಸ್ ರೆಸಿಗ್ನೇಷನ್ ಕೊಡೋದಿಲ್ಲ, ಅವ್ರು ಫೋನ್ ಮಾಡಕ್ಕೆ ನಾನು ಫೋನ್ ತೆಗಿತಾ ಇಲ್ಲ. ಆಗ ಬೇಕು ಅಂತ ಇಷ್ಟು ವರ್ಷ ಕೇಳಿದಾಗ ಏನೂ ಇಲ್ಲ ಅಂದಾಗ ನಾವಿನ್ನೇನು ಸ್ನಾನ ಮಾಡಕ್ಕೆ ಹೋಗೋರೇನು, ವಾಕಿಂಗ್ ಹೋಗೋರೇನು, ಫೋನ್ ಯಾರ ಕೈಲ ಕೊಟ್ಬಿಟ್ಟು ಸಿಗ್ತಾ ಇಲ್ಲ ಅನ್ನೋ ನಾನು ಅಲ್ಲೇ ಇರ್ತಿದ್ದೆ. ಅದನ್ನು ಮಾಡಿದ್ದೀನಿ ನಾನು. ಯಾಕೆಂದ್ರೆ ಆ ಅವಮಾನಗಳು ಗಂಟೆಗಟ್ಟಲೆ ಕಾಯ್ಕೊಂಡು ಕೂತ್ಕೊಂಡು ಸಿಗದೆ ಇರೋದು, ನೋಡದೆ ಇರೋದು. ಆಯ್ತು, ಆಮೇಲೆ ಹೆಂಗೋ ಒಪ್ಕೊಂಡ್ರು. ಅವ್ರು ಎನ್ಮಾಸ್ ರೆಸಿಗ್ನೇಷನ್ ಕೊಟ್ಮೇಲೆ ಮೀಟಿಂಗ್ ಎಲ್ಲ ಫಿಕ್ಸ್ ಆಯ್ತು. ಕರೆಕ್ಟ್ ಟೈಮ್ಗೆ ಜನಾರ್ದನ್ ರೆಡ್ಡಿನೂ ರಾಮುಲು ಸೇರ್ಕೊಂಡು 56 ಜನ MLA ರೇಣುಕಾಚಾರ್ಯನೂ ಸೇರಿಸಿ ಕರ್ಕೊಂಡೋಗ್ಬಿಟ್ಟಿದ್ರಲ್ಲ ಹೈದರಾಬಾದ್ಗೆ. ಆ ಟೈಮು ಆಗ ರಿಸೈನ್ ಮಾಡಿದೀವಿ. ಯಡಿಯೂರಪ್ಪನವ್ರು ಆ ಟೆನ್ಷನ್ ಅಲ್ಲ ಅವ್ರೆ. ಸೊ ನಾವು ಒಳ್ಳೆ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದೀವಲ್ಲ, ಈಗ ಮಾತುಕತೆ ಯಾರು ಆಡ್ಬೇಕಲ್ಲ, ಯಾರು ಮಾತಾಡಕ್ಕೆ ಯಾರು ಇಲ್ವಲ್ಲ ಅಂತ. ರಂಗನಾಥ್ ವಾಸ್ ಚೀಫ್ ಸೆಕ್ರೆಟರಿ ಅವಾಗ. ರಂಗನಾಥ್ ಸರ್ ಒನ್ ಆಫ್ ದ ಫೈನೆಸ್ಟ್ ಆಫೀಸರ್ ಐ ಹ್ಯಾಡ್ ಎವರ್ ಸೀನ್. ಅಷ್ಟು ಅಂಬಲ್ಲು, ಅಷ್ಟು ಒಳ್ಳೆ ಐಎಸ್ ಆಫೀಸರ್ ನಾನು ಲೈಫ್ ಟೈಮಲ್ಲಿ ನೋಡಿಲ್ಲ ನಾನು ಆ ಥರದಲ್ಲಿ. ಅವರೊಬ್ರು ರಮಣ ರೆಡ್ಡಿ ಹಂಗೆ. ಸೊ ಎನ್ಮಾಸ್ ರೆಸಿಗ್ನೇಷನ್ ಕೊಟ್ಟು ಇದಾಯ್ತು ಹಿಂಗಾಯ್ತು ಅನ್ನೋದ್ರೊಳಗೆ ಈ ರಾಮುಲು ಜನಾರ್ದನ್ ರೆಡ್ಡಿ ಸೇರ್ಕೊಂಡು 56 ಜನ MLA ಅವ್ರು ಕರ್ಕೊಂಡು ಹೋಗೋರೆ. ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ ಸ್ಟಾರ್ಟ್ ಆಯ್ತು. ಭೀಮಾ ಕೃಷ್ಣ ಎಲ್ಲ ಉಕ್ಕಿ ಹರಿತಾವೆ, ಎಮ್ಮೆ ಕ್ವಾಣ ಜನ ಎಲ್ಲ ಸಾಯ್ತಾವ್ರೆ. ಇಮಿಡಿಯೇಟ್ ಆಗಿ ಒಂದು ಪ್ಲಾನ್ ಮಾಡೋದು ನಾವು. ನಮಗೂ ಹೊಟ್ಟೆ ಉರಿಯಕ್ಕೆ ಶುರು ಆಗ್ಬಿಡ್ತು. ಈ ಟೈಮಲ್ಲಿ ನಾವು ರಾಜೀನಾಮೆ ಕೊಟ್ಟಿದ್ರು ಮೀಡಿಯಾದಲ್ಲಿ ಹೇಳ್ದೆ ನಾನಂತ. ಮೀಡಿಯಾ ಈಗ ನಂಗೆ ಇಷ್ಟೊಂದು ಕೂಗುಮಾರಿಗಳಾಗಿರಲಿಲ್ಲ. ಆಗ ಸ್ವಲ್ಪ ಡಿಸಿಪೇಟ್ ಆಗಿ ಮಾಡ್ತಾ ಇದ್ರು. ಒಳ್ಳೊಳ್ಳೆ ಇವರಿದ್ರು. ಬಂದು ಅವ್ರಿಗೆ ಹೇಳ್ದೆ ಅವ್ರಿಗೆ, ಇಲ್ಲ ಈ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೊಟ್ಟಿದ್ರು ಕೂಡ ಈ ಫ್ಲಡ್ ಪ್ರವಾಹ ಬಂದಿರೋ ಟೈಮಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನ 15 ದಿವಸ ನಾವು ಕಾಯ್ತೀವಿ, ಅಲ್ಲಿವರೆಗೂ ಫ್ಲಡ್ ಅಲ್ಲಿ ಕೆಲಸ ಮಾಡ್ತೀವಿ. ಒಂದು ಸೊ ನೀವು ಅವಾಗ ಡಿಸಿಷನ್ ತಗೊಂಡಿದ್ದು ಒಬ್ಬ ಡಾಕ್ಟರ್ ಆಗಿ ಏನ್ ತಗೊಬೇಕಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರಿ. ಹೇಳ್ತಾ ಇದ್ದೀನಿ ಅದನ್ನೇ. ಇದರಲ್ಲಿ ಕಂಟಿನ್ಯೂಟಿ ಇದೆ. ಒಂದು, ನಾವು ಜನಗಳ ಕೇರ್ ಮಾಡೋದಕ್ಕೆ ನಾವು ರೆಸಿಗ್ನೇಷನ್ ಕೊಟ್ಟಿದ್ರು ನಾವು ಕೆಲಸ ಮಾಡ್ತೀವಿ. 2, ನಾರ್ತ್ ಕರ್ನಾಟಕಕ್ಕೆ ನಾವು ದಕ್ಷಿಣ ಕರ್ನಾಟಕದಿಂದ ಇರೋ ಜಿಲ್ಲೆಗಳಿಂದ 11 ಟೀಮ್ ಮಾಡಿ 11 ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಕೆಲಸ ಮಾಡಕ್ಕೆ ಕಳಿಸ್ತೀನಿ, ಅಲಾಂಗ್ ವಿತ್ ಮೆಡಿಸಿನ್ಸು ಬೆಡ್ಶೀಟ್ಸು ಎಲ್ಲದೂ ಸೇರಿಸಿ. 3, ನಮ್ಮದು 1 ದಿನದ ಸಂಬಳನ ನಾವು ಫ್ಲಡ್ ರಿಲೀಫ್ ಫಂಡು ಅಂತ ಕೊಡ್ತೀವಿ. 1 ದಿನದ ಸಂಬಳ ನೆನ್ನೆ ನಮ್ದು ಹತ್ರ 3 ಕೋಟಿ ಏನೋ ಆಯ್ತಿತ್ತು, ಹತ್ತತ್ರ ಅರೌಂಡ್ ಆ ಥರದಲ್ಲೇನೋ ಬರೋದು ಆಯ್ತು. ಕೋರ್ಟಲ್ಲೂ ನಮ್ಮ ಮೇಲೆ ಕೇಸ್ ಇತ್ತು. ಈ ಸ್ಟ್ರೈಕ್ ಮಾಡೋ ತಡೀರಿ ಅಂತ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಮಾಡ್ತಿದ್ದಂಗೆ ನಮ್ದು ಯಾರು ಒಬ್ಬ ಕೋರ್ಟ್ ಕೇಸ್ ಆಗಿ ಇವನ್ನ ಹೊಡೆದು ಓಡಿಸಿ ಯಾಕಡಿಕೆ ಅಂತ ಕೋರ್ಟ್ ಕೇಸ್ ಹಾಕಿರ್ತಾರೆ. ಅಲ್ಲಿ ಜಡ್ಜು ಚೀಫ್ ಜಸ್ಟಿಸು PAL ಆದ್ಮೇಲೆ ಚೀಫ್ ಜಸ್ಟಿಸ್ ಹತ್ರ ಹೋಗುತ್ತಲ್ಲ, ಚೀಫ್ ಜಸ್ಟಿಸ್ ಅಲ್ಲಿ ಹೇಳಿದ್ದಾರೆ, ನೋಡಿ ಆ ಡಾಕ್ಟರ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಯು ಹ್ಯಾವ್ ಟು ಅಬ್ಸರ್ವ್ ದಟ್. ನೀವು ಯಾರು PAL ಹಾಕಿದಿರಿ ಇಂಥವನ್ನು ಗಮನಿಸಬೇಕು. ಐ ಹ್ಯಾಡ್ ಸೀನ್ ದ ಸ್ಟೇಟ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಅವ್ರು ಹೇಳಿದ್ದಾರೆ 1 ದಿನದ ಸ್ಯಾಲ್ರಿ ಕೊಡೋದು ಅಂತ. ನಾವು ಕೂಡ ಎಲ್ಲಾ ಜಡ್ಜಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು 1 ದಿನ ಸ್ಯಾಲ್ರಿ ಕೊಡೋಣ ನೋಡಿ, ಬೈ ಮೆನ್ಷನಿಂಗ್ ಅವರ್ ಡಿಸಿಷನ್, ನಮ್ಮ ಅಸೋಸಿಯೇಷನ್ ಡಿಸಿಷನ್ ಮೆನ್ಷನ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿ. ದೆನ್ ಹಿ ಬಿಕೇಮ್ ಸಾಫ್ಟರ್. ನಮ್ಮ ಪರವಾಗಿ ಒಂಚೂರು ಮೃದುವಾದ ಧೋರಣೆ ಬಂತು. ಆಮೇಲೆ ಅಲ್ಲೋ ಉತ್ತರ ಕರ್ನಾಟಕಕ್ಕೆ ಹೋದೋ, ಈ ಫ್ಲಡ್ ಟೈಮಲ್ಲಿ ಹಿಂಗಾಡ ಚೆನ್ನಾಗಿಲ್ಲ ಅಂತ ಮೋಸ್ಟ್ಲಿ ಬೇರೆ ಯಾರೋ ರಾಮುಲುಗೂ ರೆಡ್ಡಿಗೂ ಉಗ್ದಿರ್ಬೇಕು. ಅವರು ವಾಪಸ್ ಬಂದ್ಬಿಟ್ರೆ ಎಲ್ಲರೂ ಇವೆ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗದೆ, ಈ ಟೈಮಲ್ಲಿ ಹಿಂಗೆಲ್ಲ ರಂಪ ಆಡೋದು ಸರಿಯಲ್ಲ ಅಂತ. ಆಮೇಲೆ ರಾಮುಲು ಅವ್ರು ನನ್ನ ಜೊತೆ ಚೆನ್ನಾಗಿದ್ರು. ನೆಕ್ಸ್ಟ್ ಮೀಟಿಂಗ್ ಫಿಕ್ಸ್ ಆಗೋ ಟೈಮ್ಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ರು. ಬಟ್ ಬರಲಿಲ್ಲ. ಕೇಳೋರು ಎಷ್ಟು ಹೇಳಬೇಕು, ಏನು ಹೇಳಬೇಕು, ಏನು ಮಾತಾಡ್ಬೇಕು, ನಾನು ಸರ್ ಒಂಚೂರು ಹೇಳ್ಬಿಡಿ ಸರ್ ಅಂತೀವೆಲ್ಲ ಹೇಳೋರು. ನಾವು ಕೆಲ ತರಕ್ಕೆ ನೀವು ಬನ್ನಿ ಸರ್ ಉಳಿದಿದ್ದು ನಾವು ಮಾತಾಡೋಣ ಅಂತಂದು ಹೇಳ್ಕೊಂಡು ಫ್ಲಡ್ದೆಲ್ಲ ಭಾಳ ಚೆನ್ನಾಗಿ ಅಟೆಂಡ್ ಮಾಡಿದ್ರು. ಈ ಕಡೆ ನಾರ್ತ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ರು. ಮಂಡ್ಯ, ತುಮಕೂರು, ಈ ಭಾಗದಿಂದ ಚಿತ್ರದುರ್ಗ ಎಲ್ಲ, ಒಟ್ಟಾರೆ ದಕ್ಷಿಣದ 11 ಜಿಲ್ಲೆಗಳು, ಉತ್ತರದ 11 ಜಿಲ್ಲೆಗಳಿಗೆ ಹೋಗಿದ್ರು. ಬಿಜಾಪುರ ಅಲ್ಲಿಗೆಲ್ಲ, ರಾಮನಗರ ಅವರೆಲ್ಲರೂ. ಸರಿ, ಇವೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮಾತುಕತೆ ಕರೆದ್ರು. ಅವಾಗ ಅದಕ್ಕಿಂತ ಮುಂಚೆ ವಾಪಸ್ ಬಂದ ಮೇಲೆ ರಂಗನಾಥ್ ಸರ್ ನನ್ನನ್ನು ಬರಕ್ಕೆ ಹೇಳಿದ್ರು. ಸರ್ ಯಾವಾಗ ಬರ್ತಿದ್ದೀರಾ, ಎಲ್ಲಿದ್ದೀರಾ? ಚೀಫ್ ಸೆಕ್ರೆಟರಿ ಅವರು ಆಮೇಲೆ ನನಗೆ ಮುಖ ಬಿಗಿ ಹಾಕೊಂಡು ಮಾತಾಡ್ತಿದ್ದವರು ಆಮೇಲೆ ಹೆಂಗಾಗ್ಬಿಟ್ರು ಫ್ಲಡ್ ಇದಾದ್ಮೇಲೆ ಅಂದ್ರೆ, ಒಬ್ಬ ಚೀಫ್ ಸೆಕ್ರೆಟರಿ ಒಂದು ಅಸೋಸಿಯೇಷನ್ ಅಧ್ಯಕ್ಷನ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವ್ರ ಚೇಂಬರ್ ಇಂದ ಹೊರಗಡೆಗೆ ಬಂದು ಈ ವಾಸ್ ವೇಟಿಂಗ್ ಫಾರ್ ಮೀ ಟು ರಿಸೀವ್.
ರಿಸೀವ್ ಮಾಡಿ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡೋಗಿ ಅವ್ರ ಚೇರ್ ಮೇಲೆ ಕೂತ್ಕೊಳ್ಳಿಲ್ಲ, ಪಕ್ಕದಲ್ಲಿ ಸೋಫಾ ಇರುತ್ತಲ್ಲ, ಈ ಯಾರು ಮಿನಿಸ್ಟರ್ಸ್ ಬಂದಾಗ ಹಿಂಗೆ ಬಂದು ಕೂರ್ತಾರಲ್ಲ, ಆ ಲೆಕ್ಕದಲ್ಲಿ ಸೈಡ್ ಕರ್ಕೊಬಂದು ನನ್ನ ಈ ಸೋಫಾದಲ್ಲಿ ಕೂರಿಸ್ಕೊಂಡ್ರು. ನಿಮ್ಮನ್ನು ಯಾವತ್ತೂ ನಾವು ಮರೆಯೋದಿಲ್ಲ ಡಾಕ್ಟರ್ ರವೀಂದ್ರ ಈ ವಿಷಯದಲ್ಲಿ. ಈಗ ನನ್ನ ಕಡೆಯಿಂದ ಏನಾಗಬೇಕು, ನಾನು ಅದನ್ನು ಕೇಳೋಕ್ಕೆ ಅಂತಲೇ ಕರೆದೆ. ಸರ್ ರೆಸಿಗ್ನೇಷನ್ ಕೊಟ್ಟಿರೋದು ಗೊತ್ತು, ಮೆಮೊರಾಂಡಮ್ ಕೊಟ್ಟಿರೋದು ಗೊತ್ತು, ಮೆಮೊರಾಂಡಮ್ ಏನಿದೆ ಅನ್ನೋದು ನಿಮಗೆ ಗೊತ್ತು ಸರ್, ನೀವು ಅದನ್ನು ಮಾಡಿಕೊಟ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ಈಗ ಅದಾಗಬೇಕು ಅಂದರೆ ಸಿ ಎಮ್ ಜೊತೆ ಮೀಟಿಂಗ್ ಆಗಬೇಕಲ್ಲ, ಅದೇ ಆಗಬೇಕು ಸರ್. ರಾಮುಲು ಅವ್ರು ಬೇರೆ ಹಿಂಗೆ ಇದಾಗ್ತಿದೆ ಸರ್, ಯಾರಿಲ್ಲ, ನೀವು ಸಿ ಎಮ್ ಚೀಫ್ ಸೆಕ್ರೆಟರಿ ನೀವು ಇದ್ರು ಸಾಕು. ಆಮೇಲೆ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿ ಆನ್ ದ ಸ್ಪಾಟ್ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿದ್ರು. ಅದಾದ 2 ದಿನಕ್ಕೆ ಮೀಟಿಂಗ್ ನಡೀತು. ನಾವು 25,000 ರೂಪಾಯಿ ಕೇಳಿದ್ದು, ಅವ್ರು 10,000 ರೂಪಾಯಿ ಕೊಡ್ತೀವಿ ಅಂದರು. ಓಲಿ ಬಿಡುತ್ತೆ ನಾವು ಅದು ಫಸ್ಟ್ ಟೈಮ್ಗೆ ಸ್ಯಾಲ್ರಿಯಿಂದ ಜಾಸ್ತಿ ಆಗಿದೆ. ಬಟ್ ಅದಾದಮೇಲೆ ಸತತವಾಗಿ 4 ಸಾರಿ ಜಾಸ್ತಿ ಆಯಿತು. 2014ವರೆಗೆ ಸತತವಾಗಿ 4 ಸಾರಿ. ಇವತ್ತಿಗೆ ನನ್ನ ಗೌರ್ಮೆಂಟ್ ಡಾಕ್ಟರ್ ಸಿಗೋ ಅಲಯನ್ಸು ಇಟ್ ಕಮ್ಸ್ ಅರೌಂಡ್ 60,000ಇಂದ 90,000ವರೆಗೂ ಅಲಯನ್ಸ್ ಅಂತ ರೂಪದಲ್ಲಿ ಸಿಗುತ್ತೆ. 2.5-3 ಲಕ್ಷದವರೆಗೂ ಸ್ಯಾಲ್ರಿ ತೆಗೋತಾರೆ. ವೆರಿ ಕಂಫರ್ಟಬಲ್, ಆರಾಮಾಗಿದ್ದಾರೆ. ಸೊ ಅವ್ರು ಅದನ್ನು ಜ್ಞಾಪಕ ಮಾಡ್ಕೋತಾರೆ, ಅವ್ರಿಗದಿರುತ್ತೆ, ಆ ಕೃತಜ್ಞತೆ ಅನ್ನೋದಿರುತ್ತೆ. ನೀವು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ ಎಲ್ಲ ಮಾಡಬೇಕಾಗಿತ್ತಲ್ಲ, ಮಾಡಿದ್ರೆ ಅದು ಕೆಲಸಗಳನ್ನ ಆಯ್ತಾ. ಇದರಿಂದ ಆದ ಲಾಭ ಏನು, ನಾನು ಫಸ್ಟ್ ಹೇಳಿದ್ದಲ್ಲ ವಿಷಯ, ಇದಾಗಲಾಗಿ ನಿಮ್ಗೆ ಇವತ್ತು ವೇಕೆನ್ಸೀಸ್ ನೋಡಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳ ವೇಕೆನ್ಸಿ ನೋಡಿ, ಲೆಸ್ ದ್ಯಾನ್ 5%. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.